ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರು ನನಗೆ ಅವರು ML ಆಗಿದ ತಕ್ಷಣ 15 ದಿನದಲ್ಲಿ 5 ಲಕ್ಷ ರೂಪಾಯಿ ನಮ್ಮೂರಿಗೆ ಒಕ್ಕಲಿಗರ ಮುಖಂಡರದ್ದು ಒಕ್ಕಲಿಗರ ಜಾತಿಗೆ ಸೇರಿದಂತ ನನಗೆ ಒಕ್ಕಲಿಗರ ಇದಕ್ಕೆ 5 ಲಕ್ಷ ಫಸ್ಟ್ ಸ್ಟಾರ್ಟಿಂಗ್ 15 ಲಕ್ಷ ರೂಪಾಯಿ ಕೆಲಸ ಕೊಟ್ರು. ಆಮೇಲೆ ತಿರುಗಿ 5 ಲಕ್ಷ ಕೊಟ್ರು. ಐಮಾಸ್ ಕೆರೆ ಲೈಟ್ ಕೊಟ್ರು. ನನಗೆ ಮೊನ್ನೆ ಯಾವ್ದೋ ಒಂದು ನಮ್ಮ ಡಾಬಾದ ಪ್ರಾಬ್ಲಮ್ ಆಗಿದ್ದಾಗ ಅವರೇ ತಕ್ಷಣ ಕರೆ ಮಾಡಿ ನೀನೇನ್ ಭಯ ಪಡ್ಬೇಡ, ನಿಮ್ ಬೆನ್ನೆಲುಬಾಗಿ ನಾವು ಇರ್ತೀನಿ ಅಂತ ಹೇಳಿ ಅವರೇ ಸ್ವತಃ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿ ಇಲ್ಲಿ KB ಹೇಳಿ ತುಂಬಾ ನನಗೆ ಬಹಳ ಇಂಥ ML ಅವರು ನನಗೆ ಹಿಂಗ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅವರು ಇವರು ಏನೇನೋ ಹೇಳ್ತಾ ಇದ್ರು. ಅವರೇ ನನಗೆ ಫೋನ್ ಮಾಡಿ ಕರೆ ಮಾಡಿ ನಿಮ್ಗೆ ಏನ್ ಬೇಕಪ್ಪ ನಾನು ಇರ್ತೀನಿ, ನಿಮ್ಗೆ ನಾನು ನಿಂತ್ಕೊಳ್ತೀನಿ, ನಿಮ್ಗೆ ಭಯ ಪಡ್ಬೇಡ, ಹೆದರ್ಬೇಡ ಅಂತೇಳಿ ತುಂಬಾ ನನಗೆ ಸಹಾಯ ಮಾಡಿದ್ರು. ನಮ್ಮೂರಲ್ಲಂತೂ ಅವ್ರನ್ನ ದೇವರು ಅಂತಾರೆ. ಒಳ್ಳೆ ರೋಡ್ಗಳು 2 ರೋಡ್ ಕೊಟ್ಟಿದ್ದಾರೆ. ಈಗ ಐಮಾಸ್ ಲೈಟ್ ಕೊಡ್ತಾ ಇದಾರೆ. ತುಂಬಾ ಬಹಳ ಇಂಥ ML ನಮ್ಮ ಮಕ್ಕಳಿಗೆ ಇಂಥವ್ರು ML ಆಗ್ಬಿಟ್ರೆ ತುಂಬಾ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಡ್ತಾ ಇದಾರೆ ಅಂತ ನಾನು ತುಂಬಾ ಹೃದಯಗಳಲ್ಲಿ ಅವ್ರಿಗೆ ಅಭಿನಂದಿಸ್ತೀನಿ. ಇಂಥವ್ರು ಇನ್ನೊಂದು 20 ವರ್ಷ ನಮ್ಗೆ ಸಿಕ್ಬಿಟ್ರೆ ನಮ್ಮ ಊರೇ ಒಂದು ಡೆವಲಪ್ಮೆಂಟ್ ಮಾತ್ರ ಗೆದ್ಕೊಂಡು ಹೋಗಂತ ಇದಿದೆ ಅಂತ ತಿಳ್ಕೊಂತ ಇದ್ದೀನಿ ಸರ್. ನಾನು ಒಬ್ಬ ಒಕ್ಕಲಿಗನ ಮುಖಂಡನಾಗಿ ನಾನು ಒಕ್ಕಲಿಗರ ಇದ್ರಲ್ಲೇ ಮಾಡಿ ನನಗಿಂತ ML ಸಿಗ್ತಾರಂತ ಅನ್ಕೊಂಡಿರಲಿಲ್ಲ ಸರ್. OFIಗಳು ಜಾಸ್ತಿ ಇದ್ವು. ಆದ್ರೆ ಇಂಥ ML ಅವರು ಸದಾ ನನ್ನ ಬೆನ್ನೆಲುಬಾಗಿ ನಿಂತಿದ್ದಾರೆ ಅಂದ್ರೆ ಅವರೇ ಫೋನ್ ಮಾಡಿ ಕರೆ ಮಾಡಿ ನಮ್ಗೆ ಇಂಥ ಸಹಾಯ ಮಾಡ್ತಾರಂತ ನಮ್ಮೂರಲ್ಲಿ ಎಷ್ಟು ಜನ ಎಷ್ಟು ಖುಷಿ ಕೊಡ್ತಾರೆ ಅಂದ್ರೆ ರೋಡು ಫುಲ್ ಅಧ್ವಾನ ಆಗಿತ್ತು. ಅಂತ ರೋಡ್ಗಳೆಲ್ಲ ರೆಡಿ ಮಾಡಿಸ್ಕೊಟ್ರು. ರಮೇಶ್ ಅವರಿಗೆ ಆಕ್ಸಿಡೆಂಟ್ ಆಗಿತ್ತು. ನಾನು ಅಮ್ಮ ಆಂಬುಲೆನ್ಸ್ಗೆ ಕರೆ ಮಾಡಿದೆ. ಒಂದು 8 ರಿಂದ 10 ನಿಮಿಷದಲ್ಲಿ ಬಂದು ಅಮ್ಮ ಆಂಬುಲೆನ್ಸ್ ಅವ್ರನ್ನ ಚಿಕ್ಕಬಳ್ಳಾಪುರಕ್ಕೆ ಎತ್ಕೊಂಡು ಅಲ್ಲೇ ಆಗಲ್ಲ ಜಗ್ಗೆ ಬೆಂಗಳೂರು ಅದೇ ಅಮ್ಮ ಆಂಬುಲೆನ್ಸ್ ಅಲ್ಲಿ ಅವ್ರ ಪ್ರಾಣ ಇವತ್ತು ಉಳಿಬೇಕಾದ ಕಾರಣ ಅಮ್ಮ ಆಂಬುಲೆನ್ಸ್. ತುಂಬಾ ಅವ್ರಿಗೆ ಧನ್ಯವಾದಗಳು.